ಈಗಾಗಲೇ ಸಣ್ಣ ಸಣ್ಣ ಪ್ರೋಮೋಗಳ ಮೂಲಕನೇ ಈಗಾಗಲೇ ಅಟ್ರಾಕ್ಟ್ ಮಾಡಿದಂತಹ ನಿನಗಾಗಿ ಸೀರಿಯಲ್ ಇನ್ನೇನು ಟೆಲಿಕಾಸ್ಟ್ ಆಗೋದು ಒಂದೇ ಬಾಕಿ. ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸೀರಿಯಲ್ನ ಮುಖ್ಯ ಪಾತ್ರದಲ್ಲಿ ನಟಿಸಿದಂತಹ ರಿತ್ವಿಕ್ ಮಠದವ್ರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನೇ ಮಾತಾಡ್ಸೋಣ. ರಿತ್ವಿಕ್, ಮೊದಲನೇದಾಗಿ ಗಿಣಿರಾಮ ಸೀರಿಯಲ್ ಮಾಡಿದ್ರಿ, ಸಿನಿಮಾಗಳು ಕೂಡ ಮಾಡಿದ್ರಿ. ಈಗ ನಿನಗಾಗಿ ಸೀರಿಯಲ್ಲು ಇನ್ನೇನು ಟೆಲಿಕಾಸ್ಟ್ ಆಗೋದು ಒಂದೇ ಬಾಕಿ ಇದೆ. ಈಗಾಗಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ, ಅದ್ರ ಬಗ್ಗೆ ಹೇಳೋದಾದರೆ. ಎಲ್ಲರಿಗೂ ನಮಸ್ತೆ. ಖುಷಿಯಾಗುತ್ತೆ, ಯಾಕೆಂದರೆ ಟೆಲಿಕಾಸ್ಟ್ಗಿಂತ ಮುಂಚೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಒಂದೊಳ್ಳೆ ಪ್ರೊಡಕ್ಷನ್ ಹೌಸು, ಒಂದೊಳ್ಳೆ ಚಾನಲ್ಲು, ಒಂದೊಳ್ಳೆ ಕತೆ ಇಟ್ಕೊಂಡು ಬರ್ತಾಯಿದ್ದೀವಿ. ಆ ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ಇಡೀ ತಂಡಕ್ಕಿದೆ. ಆ್ಯಂಡ್ ಒಂದು ಒಳ್ಳೆ ಪ್ರೌಡ್ ಫೀಲಿಂಗ್ ಇದೆ ಎಲ್ರಿಗೂ, ಯಾಕಂದರೆ ಒಂದು ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ. ಟರ್ನಿಂಗ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಅದು ವೀಕ್ಲಿ ಅದ್ಭುತವಾಗಿ ಹೋಗುವಂಥ ಒಂದಿಷ್ಟು ಟರ್ನಿಂಗ್ ಪಾಯಿಂಟ್ಸ್ ಇದೆ ಕಥೆಯಲ್ಲಿ. ಆ ನಿಟ್ಟಿನಲ್ಲಿ ನಾವು ತುಂಬ ಪ್ರೌಡಾಗಿ ಹೇಳ್ಕೊಬೋದು, ಒಂದು ಒಳ್ಳೆ ಕತೆ ತೊಗೊಂಡು ಬರ್ತಾಯಿದ್ದೀವಿ ಅಂತ. ಈ ಮೊದಲು ಸಿನಿಮಾ ಮಾಡಿದ್ರಿ, ಸೀರಿಯಲ್ ಮಾಡಿದ್ರಿ, ಅದೆಲ್ಲದಕ್ಕಿಂತ ಇದು ಹೇಗೆ ಸ್ಪೆಷಲ್ ಅನಿಸುತ್ತೆ ನಿಮಗೆ? ನಿನಗಾಗಿ ನಾನು ಆಗಲೇ ಹೇಳಿದಾಗೆ ಕಥಾ ಹಂದ್ರನೇ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅಂದರೆ ಸಿನಿಮಾ ಥರನೇ ಇದೆ ಕತೆ. ಧಾರಾವಾಹಿಗಳಲ್ಲಿ ಈ ಥರ ಕಥೆನ ನಾನು ಇದುವರೆಗೂ ನೋಡಿಲ್ಲ. ಆ ಕಾರಣಕ್ಕೋಸ್ಕರ ಇದು ತುಂಬ ಸ್ಪೆಷಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನಗಾಗಿ ಮತ್ತು ಸಿನಿಮಾ ಬೇರೆ ಏನೇನೆಲ್ಲ ಪ್ಲ್ಯಾನ್ಸ್ ಇದೆ ನಿಮ್ಮ ಒಂದು ಇದರಲ್ಲಿ? ಈಗ 2 ಸಿನಿಮಾ ನಂದು ರಿಲೀಸ್ ರೆಡಿ ಇದೆ. ಒಂದು ಉತ್ಸವ ಅಂತ, ಇನ್ನೊಂದು ಕಲಸಕ್ರೆ ಅಂತ. ಇನ್ನೊಂದು ಸಿನಿಮಾ ಜೂನ್ ಜುಲೈಯಲ್ಲಿ ಟೇಕ್ ಆಫ್ ಆಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕೊಡ್ತೀನಿ ನಾನು. ಹೊಸ ಸಿನಿಮಾ ಸೆಟ್ ಇರುತ್ತೆ ಸದ್ಯದಲ್ಲೇ. ಓಕೆ, ಅಂದರೆ ನಿನಗಾಗಿ ಯಾಕೆ ನೋಡಬೇಕು, ಏನು ಒಂದು ವಿಶೇಷತೆ ಏನಿದೆ ಆ ಒಂದು ಸೀರಿಯಲ್ ನೋಡೋದಕ್ಕೆ, ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ? ನಿನಗಾಗಿ ನೋಡೋದಕ್ಕೆ 1-2 ಕಾರಣಗಳಿಲ್ಲ, ತುಂಬ ಕಾರಣಗಳಿದೆ. ಕತೆ, ಒಬ್ಬ ತಂದೆ ಮಗಳ ಬಾಂಡಿಂಗ್ ಹೇಗಿದೆ ಅದಿದೆ. ಆ್ಯಂಡ್ ಒಬ್ಬ ಹೀರೋಯಿನ್ ಲೈಫ್ ಹೇಗೆ ನಡೆಯುತ್ತೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೀರೋಯಿನ್ಸ್ ಹೇಗಿರ್ತಾರೆ, ಅವ್ರ ಮನೇಲಿ ಹೆಂಗಿರ್ತಾರೆ, ಅವ್ರ ರಿಯಲ್ ಲೈಫ್ ಹೇಗಿರುತ್ತೆ ಅಂತ, ಅದನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದರಲ್ಲಿ. ಸೊ ಈ ಎಲ್ಲ ಕಾರಣಗಳಿಂದ ನಿನಗಾಗಿನ ನೋಡಿ. ಪುಟ್ರ ಕೋನರು ಯಾವ್ಯಾವೆಲ್ಲ ಅಡುಗೆ ಮಾಡೋದು ಕಲ್ತಿದ್ದೀರಾ? ಮೊದಲು ಬರ್ತಾ ಇತ್ತಾ, ಅಥವಾ ಇವಾಗ ಇದಕ್ಕೆ ಪಾತ್ರಕ್ಕೆ ಏನಾದರೂ ಕಲ್ತ್ರಾ, ಅಥವಾ ಏನಾದರೂ ತಯಾರಿ ಮಾಡ್ಕೊಂಡ್ರಾ ಅಂತ? ಪುಟ್ರ ಕೋನರ್ ಹೆಸರಿಗೆ ಅಷ್ಟೇ, ಪರ್ಸ್ನಲಿ ನನಗೇನು ಬರಲ್ಲ. ಒಂದು ಕಾಫಿ ಒಂದು ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ವೆಜಿಟೇಬಲ್ಸ್ ಕಟ್ ಮಾಡೋದು ಕಲ್ತಿದ್ದೀನಿ, ಯಾಕೆಂದರೆ ಶಾರ್ಟ್ಸ್ ಬೇಕಾಗುತ್ತೆ ಅಂದ್ಕೊಂಡು ಅದು ಮುಂಚೆ ಮಾಡ್ತಿದ್ದೆ. ಸೊ ಅದು ಕಂಟಿನ್ಯೂ ಮಾಡಿದೆ. ಅದು ಬಿಟ್ಟು ಬೇರೆ ಯಾವ ಅಡುಗೆಗಳು ನಂಗೆ ಬರಲ್ಲ. ಸೊ ಇಲ್ಲೇನು ಮಾಡ್ತೀವಿ ಅದೆಲ್ಲ ಆ್ಯಕ್ಟಿಂಗ್ ಅಂತ ಗೊತ್ತಿರುತ್ತೆ ಎಲ್ರಿಗೂ ಕೂಡ, ಅಷ್ಟೇ. ಥ್ಯಾಂಕ್ ಯು. ಇನ್ನು ಮುಂದೆ ಆದರೂ ನಿನಗಾಗಿ ಸೀರಿಯಲ್ ಮೂಲಕ ಆದರೂ ಒಳ್ಳೆ ಅಡುಗೆ ಮಾಡೋದನ್ನು ಕಲೀರಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಖಂಡಿತ ಇದೊಂದು ಪ್ರಯತ್ನ ಪಡ್ತೀನಿ ನಾನು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬ್ರೋ. ಒಳ್ಳೆಯದಾಗಲಿ. ಇದಿಷ್ಟು ನಿನಗಾಗಿ ಸೀರಿಯಲ್ನ ನಾಯಕರಾದಂತಹ ರಿತ್ವಿಕ್ ಮಠದವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.